ಕಾವೇರಿ ಕಿಚ್ಚು ರೈತರ ಪರ ದನಿ ಎತ್ತಿದ ಕರ್ನಾಟಕ ಫಿಲ್ಮ್ ಚೇಂಬರ್. ಭಾಷೆ ಬದುಕಿದ್ರೆ ನೆಲ ಜಲ ಮನುಷ್ಯ ಇದ್ರೆ ನಾವೆಲ್ಲ ಇರ್ತೇವೆ. ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೂ ಚಿತ್ರರಂಗ ಬೆಂಬಲಿಸಿತ್ತು. ರೈತ ಪರ ನಾವಿದ್ದೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರರಂಗದ ವಿವಿಧ ಸಂಘಗಳ ಸಭೆ ಬಳಿಕ ಜಯಮಾಲಾ ಈ ಹೇಳಿಕೆ ಕೊಟ್ಟಿದ್ದಾರೆ. ಭಾಷೆ ಬದುಕಿದ್ರೆ ಮನುಷ್ಯ ಬದುಕಿದ್ರೆ ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಭಾಷೆ ಬದುಕಿದ್ರೆ ಮನುಷ್ಯ ಬದುಕಿದ್ರೆ ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಕಾವೇರಿ ತೀರ್ಪು ಕೊಟ್ಟಿದೆ. ಮೊದಲು ಕರ್ನಾಟಕಕ್ಕೆ ಬಂದು ವಾಸ್ತವ ಸ್ಥಿತಿನ ಆಲಿಸಬೇಕು. ಪರಿಶೀಲನೆ ಮಾಡಿ ತೀರ್ಪು ಕೊಡದೇ ಇದ್ರೆ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಹೋರಾಟದ ವಿಷಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಯಾರಿಂದಲೂ ಅಪಸ್ವರ ಇಲ್ಲ. ಫಿಲ್ಮ್ ಚೇಂಬರ್ ಸಭೆ ಬಳಿಕ ಸಾರಾ ಗೋವಿಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. 2 ತಿಂಗಳಿಂದ ಒಂದೇ ಒಂದು ಡ್ಯಾಮ್ಗೂ ಕೂಡ ಒಂದು ಹನಿ ನೀರು ಬಂದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಏನು ಡೆಲ್ಲಿಲಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿ. ಕಳೆದ ವರ್ಷ ಬೇಕಾದಷ್ಟು ಮಳೆ ಆಯಿತು. ಸುಮಾರು 100 TMC ನೀರು ತಮಿಳುನಾಡಿಗೆ ಹೋಯಿತು. ನಾವು ಹಿಡಿದಿಟ್ಕೊಳ್ಳಿಲ್ಲ. ನಾವು ಬಿಡಬಾರ್ದು ಅಂತ ಯಾವತ್ತೂ ಇಲ್ಲ. ಏನು ಕಾವೇರಿ ನಿಯಂತ್ರಣ ಮಂಡಳಿ ಹೇಳ್ಕೊಂಡು ಬಂದಿದೆಯೋ ನೀರಿದ್ದಾಗೆಲ್ಲ ನಾವು ಬಿಟ್ಟಿದ್ದೀವಿ. ಆದರೆ ಪರಿಸ್ಥಿತಿ ಇವತ್ತು ಹಂಗಿಲ್ಲ. ಮಳೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಕಾವೇರಿ ಹೋರಾಟಕ್ಕೆ ಎಲ್ಲರೂ ಬರ್ತಾರೆ, ಬಂದೇ ಬರಬೇಕು. ಫಿಲ್ಮ್ ಚೇಂಬರ್ ತೀರ್ಮಾನ ತೆಗೆದುಕೊಂಡ್ರೆ ಅದನ್ನ ಪಾಲಿಸ್ತೀವಿ. ಅಂಬರೀಶ್ ನೀರಿಗಾಗಿ ಸಚಿವ ಸ್ಥಾನವನ್ನೇ ಬಿಟ್ಟು ಬಂದಿದ್ರು. ಈಗಲೂ ಕಾವೇರಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ. ಸಭೆ ಬಳಿಕ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಅದು ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತೀನಿ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಶ್ ರವರು ಅಂತ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕ್ ಬಂದಿರೋ ಅಂತ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂತವ್ರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಾ ಗೋವಿಂದ್ ಅವರು ಹೇಳ್ದಂಗೆ ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಕಲಾವಿದರ ಸಂಘ ಕೂಡ ಒಂದು ನಿಮಿಷ ಪ್ರತಿ ಅಂಗಗಳು ಕೂಡ ಅದನ್ನ ಹೇಳಕ್ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಅಂಗ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.